ಮಿನಿ ಸಮರದಲ್ಲಿ ಟಿಕೆಟ್ಗೆ ದೊಡ್ಡ ಯುದ್ಧ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಭಾರಿ ರಣತಂತ್ರ. ಬಿಜೆಪಿಗರು ಬಂದರು, ಕಾಂಗ್ರೆಸ್ಸಿಗರು ಯಾರು? ಇದುವೇ ಚಿತ್ರದುರ್ಗದ ಮೊದಲ ಸ್ಟೋರಿ. ಮಿನಿ ಸಮರದಲ್ಲೂ ಬೇವು ಬೆಲ್ಲ ಲೆಕ್ಕ. ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ ಬಿಜೆಪಿ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಕೊನೆ ಕ್ಷಣದಲ್ಲಿ ಹೇಳಿಕ್ಕಾಗುವುದಿಲ್ಲ. ಯುಗಾದಿ ಹಬ್ಬದ ಸಡಗರದ ನಡುವೆ ಈಗ ರಾಜಕೀಯದ ಸಮರವೂ ಕೂಡ ತೀವ್ರಗೊಳ್ತಾ ಇದೆ. ಯುಗಾದಿ ಸಂದರ್ಭದಲ್ಲಿನೇ ಭಾರತೀಯ ಜನತಾ ಪಕ್ಷ ಇಬ್ಬರು ಅಭ್ಯರ್ಥಿಗಳಿಗೆ ಬೆಲ್ಲ ತಿನ್ನಿಸಿದೆ, ಅವರನ್ನು ಅಖಾಡಕ್ಕೆ ಇಳಿಸಿದೆ. ಈಗ ಕಾಂಗ್ರೆಸ್ನಿಂದ ಯಾರು ಸಮರಕಲಿಗಳು ಅನ್ನುವಂಥದ್ರ ಬಗೆಗೆ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಮಿನಿ ಸಮರಕ್ಕೆ ಬಿಜೆಪಿ ಕಲಿಗಳ ಘೋಷಣೆಯೂ ಕೂಡ ಆಗಿದೆ. ಬಿಜೆಪಿಯಿಂದ ಅಖಾಡಕ್ಕೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದೆ ಕಾಂಗ್ರೆಸ್. ಯಾಕಂದರೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಇನ್ನೊಂದಷ್ಟು ಮಂದಿ ಮುನಿಸ್ಕೊಳ್ತಾರೆ ಅನ್ನುವಂತಹ ಅಪಾಯದ ಭೀತಿಯೂ ಕೂಡ ಇದೆ. ಯಾಕಂದರೆ ಆಡಳಿತದಲ್ಲಿರುವಂತಹ ಪಕ್ಷದ ಟಿಕೆಟನ್ನು ತೆಗೆದುಕೊಳ್ಳೋದಕ್ಕೆ ಆಸಕ್ತರ ಸಂಖ್ಯೆ ಜಾಸ್ತಿ ಇದ್ದೇ ಇರುತ್ತೆ ಮತ್ತು ಇದನ್ನು ನಿಭಾಯಿಸಬೇಕಾಗಿರುವಂಥದ್ದು ಆಡಳಿತ ನಡೆಸ್ತಾ ಇರುವಂಥವರ ಅನಿವಾರ್ಯತೆ. ಈಗ ಪ್ರತಿಷ್ಠೆಯ ಫೈಟ್ಗಾಗಿ ಇಬ್ಬರಲ್ಲೂ ಕೂಡ ಜಗ್ಗಿ ಕುಸ್ತಿ ಸಾಗ್ತಾ ಇದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಯಾಕಂದರೆ ಕಾಂಗ್ರೆಸ್ ಈ ಎರಡೂ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಸ್ಥಾನಗಳಾಗಿರೋದ್ರಿಂದಾಗಿ ಇದರಲ್ಲಿ ಯಾವುದನ್ನೂ ಸೋಲುವ ಹಾಗಿಲ್ಲ. ಕಾಂಗ್ರೆಸ್ನ ಪರಿಸ್ಥಿತಿ ಯಾವುದನ್ನು ಸೋಲುವ ಹಾಗಿಲ್ಲ. ಎರಡಕ್ಕೆ ಎರಡನ್ನೂ ಗೆಲ್ಲೇಬೇಕು. ಆದರೆ ಅವ್ರಿಗೆ ಕಾಂಗ್ರೆಸ್ಸಿನ ನೈತಿಕ ಬಲವನ್ನು ಕುಗ್ಗಿಸಬೇಕು ಅಂತೇಳಿ ಆದರೆ ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷವು ಕೂಡ ಗೇಮ್ ಪ್ಲಾನನ್ನು ರೂಪಿಸ್ತಾ ಇದೆ. ಹಾಗಾದರೆ ಮಿನಿ ಸಮರದ ಲೆಕ್ಕಾಚಾರಗಳು ಹೇಗೆಲ್ಲ ಸಾಗಿದ್ದಾವೆ ಅನ್ನೋದು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಮಿನಿ ಸಮರಕ್ಕೆ ಸಂಬಂಧಪಟ್ಟಂತೆ ಮಿನಿ ಸಮರದಲ್ಲೂ ಕೂಡ ಈಗ ಬೇವು ಬೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ. ವೀರಣ್ಣ ಚರಂತಿ ಮಠ ಅವರಿಗೆ ಬಾಗಲಕೋಟೆಯ ಟಿಕೆಟನ್ನು ನೀಡಲಾಗಿದೆ. ಹಿರಿಯ ನಾಯಕರು 3 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ವೀರಣ್ಣ ಚರಂತಿ ಮಠ ಅವರಿಗೆ ಈಗ ಟಿಕೆಟನ್ನು ಮತ್ತೊಮ್ಮೆ ಬಾಗಲಕೋಟೆಯಿಂದ ನೀಡಲಾಗಿದೆ. ಯಾಕಂದರೆ ಬಾಗಲಕೋಟೆಯಲ್ಲಿ ಅವರು 18ರಿಂದ 23ರ ನಡುವೆಯೂ ಕೂಡ ಶಾಸಕರಾಗಿದ್ದರು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟನ್ನು ಕೊಡೋದರ ಮೂಲಕವಾಗಿ ಭಾರತೀಯ ಜನತಾ ಪಕ್ಷವು ಕೂಡ ಬಹಳ ದೊಡ್ಡದೊಂದು ಗೇಮ್ ಪ್ಲಾನನ್ನು ಮಾಡಿದೆ. ಮತ್ತು ವಿಶೇಷವಾಗಿ ಇಲ್ಲಿ ಬಿಜೆಪಿಯ ಬಣಗಳ ನಡುವಿನ ಫೈಟ್ನಲ್ಲಿ ಮೇಲುಗೈ ಸಾಧಿಸಿದ್ದು ಯಾರು ಅನ್ನೋದರ ಬಗ್ಗೆಯೂ ಕೂಡ ಲೆಕ್ಕಾಚಾರಗಳು ಸಾಗ್ತಾ ಇರುತ್ತೆ. ಯಾಕಂದರೆ ಬಿ ಜೆ ಪಿಯಲ್ಲಿರುವಂತಹ ಬಣಗಳದೇನು ಗುಟ್ಟಿನ ಸಂಗತಿ ಅಲ್ಲ. ಕಾಂಗ್ರೆಸ್ನಲ್ಲಿ ಹೇಗೆ ಬಣಗಳಿದ್ದಾವೋ ಹಾಗೆ ಪ್ರತಿಪಕ್ಷದಲ್ಲೂ ಕೂಡ ಬಣಗಳಿದ್ದಾವೆ. ಅಲ್ಲಿ ಪಕ್ಷ ನಡೆಸ್ತಾ ಇರುವಂಥವ್ರದ್ದೊಂದು ಬಣ ಆದರೆ ಬಂಡಾಯದವ್ರದ್ದೇ ಒಂದು ಬಣವೂ ಕೂಡ ಇದೆ. ಹೀಗಿರುವಾಗ ವೀರಣ್ಣ ಚರಂತಿ ಮಠ ಅವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು. ಹೀಗಾಗಿ ಬಾಗಲಕೋಟೆಯಲ್ಲಿರುವಂತಹ ಲಿಂಗಾಯತ ಬಾಹುಳ್ಯದ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಹಿಡಿತವನ್ನು ಹೊಂದಿದ್ದಾರೆ. ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಸುದೀರ್ಘ ಅವಧಿಗೆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ 2004, 8 ಮತ್ತು 18ರಲ್ಲಿ ಚರಂತಿ ಮಠ ಅವರು ಗೆಲುವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಇಲ್ಲಿ HY ಮೇಟಿ ಅವರನ್ನು ಸೋಲಿಸಿ ಅವರು ಶಾಸಕರಾಗಿ ಆಯ್ಕೆಯಾದಂತಹವರು ವೀರಣ್ಣ ಚರಂತಿ ಮಠ. ಈ ಬಾರಿ HY ಮೇಟಿ ವರ್ಸಸ್ ವೀರಣ್ಣ ಚರಂತಿ ಮಠ ನಡೆಯುವುದಿಲ್ಲ. ಬದಲಿಗೆ ಮೇಟಿ ಮಕ್ಕಳಲ್ಲಿ ಯಾರೋ ಒಬ್ಬರು ಟಿಕೆಟನ್ನು ಪಡ್ಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಕಳೆದ ಬಾರಿ HY ಮೇಟಿ ವಿರುದ್ಧ ವೀರಣ್ಣ ಚರಂತಿ ಮಠ ಅವರು ಸೋಲನ್ನು ಕಂಡಿದ್ರು. ಆ ಸೋಲಿನ ನಂತರ ಸಹಜವಾಗಿಯೇ ಮತ್ತೊಂದು ಗೆಲುವನ್ನು ದಾಖಲಿಸ್ಕೊಳ್ಬೇಕು ಅಂದರೆ ರಾಜಕೀಯದ ಜಿದ್ದಾಜಿದ್ದಿ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ವೀರಣ್ಣ ಚರಂತಿ ಮಠ ಅವರು ಕೂಡ ತಯಾರಿಯನ್ನು ಮಾಡಿಕೊಂಡಿದ್ರು. ಈ ಚುನಾವಣೆ ಆಕಸ್ಮಿಕವಾಗಿ ಬಂದಿದ್ದರೂ ಕೂಡ ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆಗೆ ಬೇಕಾದಂಥ ತಯಾರಿಗಳನ್ನು ಮಾಡ್ತಾನೆ ಇದ್ರು. ಹೀಗಾಗಿ ವೀರಣ್ಣ ಚರಂತಿ ಮಠ ಅವರಿಗೆ ಟಿಕೆಟನ್ನು ಕೊಡೋದ್ರ ಮೂಲಕವಾಗಿ ಭಾರತೀಯ ಜನತಾ ಪಕ್ಷ ತನ್ನ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕೆ ಇಳಿಸಿದೆ. ಇನ್ನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ರಾಜ್ಯ ಬಿಜೆಪಿ ST ಮೋರ್ಚಾದ ಉಪಾಧ್ಯಕ್ಷ. ಒಬ್ಬ ದಲಿತ ನಾಯಕನಿಗೆ ಇಲ್ಲಿ ಬಿಜೆಪಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಟಿಕೆಟನ್ನು ಕೊಡೋದ್ರ ಮೂಲಕವಾಗಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಬದಲಿಗೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೊಡೋದ್ರ ಮೂಲಕವಾಗಿ ಒಂದು ಅತಿದೊಡ್ಡ ರಾಜಕೀಯ ದಾಳವನ್ನು ಉರುಳಿಸುವಂತಹ ಪ್ರಯತ್ನವನ್ನಂತೂ ಇಲ್ಲಿ ಬಿಜೆಪಿ ಮಾಡಿದೆ. GM ಸಿದ್ದೇಶ್ವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥವರು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಸಿಗೋದ್ರ ಮೂಲಕವಾಗಿ ಇಲ್ಲಿ GM ಸಿದ್ದೇಶ್ವರ ಬಣಕ್ಕೂ ಮೇಲುಗೈ ಸಿಕ್ಕಿದೆ ಅನ್ನುವಂತಹ ಲೆಕ್ಕಾಚಾರ, ಅನ್ನುವಂತಹ ಚರ್ಚೆ
ದಾವಣಗೆರೆಯಲ್ಲಂತೂ ಬಹಳ ಜೋರಾಗಿ ಸಾಗ್ತಾ ಇದೆ. ಯಾಕಂದರೆ ದಾವಣಗೆರೆಯಲ್ಲಿ ಅಲ್ಲಿಯ ಸ್ಥಳೀಯ ರಾಜಕಾರಣದಲ್ಲಿ ಯಾರು ಯಾರ ಕಡೆಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿರುವಂಥದ್ದು. ಹಲವು ಚುನಾವಣೆಗಳಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಟಿಕೆಟ್ಗಳನ್ನು ಕೇಳ್ತಾ ಇದ್ರು, ಆದರೆ ಅವರು ಟಿಕೆಟ್ ವಂಚಿತರಾಗಿದ್ದರು. ಈ ಬಾರಿ ಅವರಿಗೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುವಂತಹ ಅವಕಾಶವನ್ನು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಮಾಡಿಕೊಟ್ಟಿದೆ. 20 ವರ್ಷಗಳಿಂದ ಬಿಜೆಪಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ಶ್ರೀನಿವಾಸ್ ದಾಸ್ಕರಿಯಪ್ಪ ಇದೇ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸ ಮಾಡಿರುವಂತಹ ಅನುಭವ ಹೊಂದಿದ್ದಾರೆ. ಅಂದರೆ ಸಂಘಟನೆಯ ಅನುಭವ ಅವರಿಗಿದೆ, ಆದರೆ ಮೊದಲ ಬಾರಿಗೆ ಚುನಾವಣಾ ಅನುಭವಕ್ಕೆ ಈಗ ಅವರು ರೆಡಿಯಾಗಿದ್ದಾರೆ. ಮೊದಲ ಬಾರಿಗೆ ವಿಧಾನಸಭೆಗೆ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿಗೆ ಇದು ಪ್ರತಿಷ್ಠೆಯ ಚುನಾವಣೆ. ಯಾಕಂದರೆ ಹೇಳಿ ಕೇಳಿ ಈ ದಾವಣಗೆರೆ ದಕ್ಷಿಣ ಮತಕ್ಷೇತ್ರ ಏನಿದೆ ಇದು ಕಾಂಗ್ರೆಸ್ನ ಭದ್ರಕೋಟೆ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ನಂತರ ರಚನೆಯಾದಂತಹ ಈ ಕ್ಷೇತ್ರದಲ್ಲಿ ಸತತವಾಗಿ 4 ಬಾರಿ ಗೆದ್ದು ಬಂದಂಥವರು ಶಾಮನೂರು ಶಿವಶಂಕರಪ್ಪ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ಗೆ ತನ್ನದೇ ಆದಂಥ ಹಿಡಿತ ಇದೆ ಈ ಒಂದು ಮತಕ್ಷೇತ್ರದಲ್ಲಿ. ಆದರೆ ಶ್ರೀನಿವಾಸ್ ದಾಸ್ಕರಿಯಪ್ಪ ಈ ಬಾರಿ ಚರಿತ್ರೆ ಬರೀತಾರಾ ಅನ್ನುವಂತಹ ಕುತೂಹಲ ಇದ್ದೇ ಇರುವಂಥದ್ದು. ಪಕ್ಷದ ಟಿಕೆಟ್ ಸಿಗ್ತಾ ಇದ್ದಂತೆ ಇಬ್ಬರು ಅಭ್ಯರ್ಥಿಗಳು ಏನೇನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲರಿಗೂ ಮೊದಲಿಗೆ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಟಿಕೆಟ್ ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೂ ರಾಜ್ಯದ ನಾಯಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಆ ಕೆಲಸವನ್ನ ಹಿರಿಯ ನಾಯಕರಾದ ಗೋವಿಂದ ಕಾರಜೋಳ ಅವರಿಗೆ ಹಾಗೂ ಅರುಣ್ ಶಾಪುರ್ ಅವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ವಹಿಸಿಕೊಟ್ಟಿದ್ದಾರೆ. ಅವರು ತಮ್ಮ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಸಂಘಟನೆಯ ಕೆಲಸವನ್ನ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಬೇರೆ ಪಕ್ಷದ ಟಿಕೆಟ್ಗಳ ಬಗ್ಗೆ ನಾವು ವಿಚಾರ ಮಾಡಕ್ ಹೋಗೋದಿಲ್ಲ. ನಮ್ಮ ಪಕ್ಷದ ಸಂಘಟನೆ ನಾವು ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಗೆಲ್ಲಬೇಕು. ಇದು ನಮ್ಮ ಕ್ಷೇತ್ರ. ಇಲ್ಲಿ ಹಿಂದುತ್ವ ಗೆಲ್ಲಬೇಕು. ಅದೊಂದು ಅಜೆಂಡಾದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ನನ್ನ ತಂದೆ ತಮಗೆಲ್ಲ ಗೊತ್ತಿದೆ, ಅಮಾಲಿ ಮಾಡ್ತಾ ಬಂದಿರತಕ್ಕಂಥ ವ್ಯಕ್ತಿ, ಜನಪರ ಕಾಳಜಿ ವಹಿಸಿ ಇರ್ತಕ್ಕಂಥ ವ್ಯಕ್ತಿ. 2 ಬಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಈ ಜಿಲ್ಲೆಯಲ್ಲಿ ಚಿರಪರಿಚಿತರು, ರಾಜ್ಯದಲ್ಲಿ ಚಿರಪರಿಚಿತರಾಗಿದ್ದರು. ನನ್ನ ಸಹೋದರ ಕೂಡ ಜನತಾದಳದಲ್ಲಿದ್ದರು. 2013ರಲ್ಲಿ ಚುನಾವಣೆ ಸ್ಪರ್ಧಿಸಿದರು. ನಮ್ಮದು ಕೂಡ ರಾಜಕೀಯ ಕುಟುಂಬ. ಆದ್ದರಿಂದ ಇವತ್ತು ಏನೋ ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಪಕ್ಷದ ವರಿಷ್ಠ ಆಶೀರ್ವಾದ ಟಿಕೆಟ್ ಸಿಕ್ಕಿದೆ. ಚುನಾವಣೆ ಮಾಡ್ತೀವಿ, ಗೆಲ್ತೀವಿ. ಹೀಗೆ ಗೆಲ್ಲುವ ವಿಶ್ವಾಸದಲ್ಲಿ ಇದ್ದಾರೆ. ಯಾವ ಕಾರಣಕ್ಕೆ ನಾವು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ಕೊಂಡಿದ್ದಾರೆ. ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬಂದರೆ, ಬಾಗಲಕೋಟೆಯಲ್ಲಿ ಈಗಾಗಲೇ ಟಿಕೆಟ್ ಬಿಜೆಪಿಯಿಂದ ಈಗಾಗಲೇ ವೀರಣ್ಣ ಚರತಿಮಠ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಕಾಂಗ್ರೆಸ್ ಇನ್ನೂ ಕೂಡ ಟಿಕೆಟ್ ಘೋಷಣೆ ಮಾಡಿಲ್ಲ. ಒಟ್ಟು 2,58,118 ಮಂದಿ ಮತದಾರರಿದ್ದಾರೆ. ಇವರಲ್ಲಿ ಪುರುಷರು 1,26,233 ಮಂದಿ, ಮಹಿಳೆಯರು 1,31,863 ಮಂದಿ, 23 ಮಂದಿ ತೃತೀಯ ಲಿಂಗಿಗಳಿದ್ದಾರೆ. ಅಂದರೆ ಇಲ್ಲಿ ಪುರುಷ ಮತದಾರರಿಗಿಂತ ಜಾಸ್ತಿ ಮಹಿಳಾ ಮತದಾರರಿದ್ದಾರೆ. ಗ್ಯಾರಂಟಿಯ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನು ಕೂಡ ಕುತೂಹಲದಿಂದ ಎದುರು ನೋಡಬೇಕಾಗುತ್ತೆ. ಯಾಕಂದರೆ ಮಹಿಳಾ ಫಲಾನುಭವಿಗಳು ಏನು ಮಾಡ್ತಾರೆ, ಏನು ಯೋಚನೆ ಮಾಡ್ತಾರೆ, ಗೃಹಲಕ್ಷ್ಮಿಯರಿಗೆ ಬಹುಶಃ ಈ ಎಲೆಕ್ಷನ್ ಸಂದರ್ಭದಲ್ಲಾದರೂ ಅವರ ಗೃಹಲಕ್ಷ್ಮಿ ಬಾಕಿ ಹಣ ಬರುತ್ತಾ ಅಂತ ನೋಡಬೇಕು. 2,60,000 ಮತದಾರರು ಇಲ್ಲಿರುವಂಥದ್ದು. ಇಲ್ಲಿ ಬಾಗಲಕೋಟೆಯಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ಮಾಡ್ತಾ ಹೋದಾಗ SC ಮತದಾರರು 45,000, ಕುರುಬ ಮತದಾರರು ಸರಿಸುಮಾರು 35,000, ಮುಸ್ಲಿಂ ಮತದಾರರು ಸರಿಸುಮಾರು 30,000 ಮತಗಳಿರುವಂಥದ್ದು. ಅಂದರೆ ಅಹಿಂದದ ಬಲ ಇಲ್ಲಿ ಬಹಳ ದೊಡ್ಡದಾಗಿ ಇರುವಂತಹ ಒಂದು ಮತಕ್ಷೇತ್ರ ಇದು. ನೇಕಾರರು 14,000 ಇದ್ದರೆ, ಮರಾಠರು 20,000 ಮತದಾರರಿದ್ದಾರೆ. ST ಮತದಾರರ ಸಂಖ್ಯೆ ಸುಮಾರು 15,000 ಇದ್ದರೆ, ಇತರರು ಸುಮಾರು 20,000 ಮತದಾರರಿದ್ದಾರೆ. ಅಹಿಂದ ಮತಗಳು ಒಗ್ಗೂಡಿದಾಗ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಳುವಂಥದ್ದು ಸುಲಭ ಆಗುತ್ತೆ. ಇದೇ ಕಾರಣಕ್ಕಾಗಿಯೇ ಅಲ್ಲಿ HY ಮೇಠಿಯವರು ಗೆಲುವನ್ನು ದಾಖಲಿಸಿಕೊಳ್ಳುವಂಥದ್ರಲ್ಲಿ ಯಶಸ್ವಿಯಾಗಿದ್ದರು. ಇನ್ನು ಬಾಗಲಕೋಟೆ ಜಾತಿವಾರು ಲೆಕ್ಕಾಚಾರದಲ್ಲಿ ಬಂದಾಗ ಲಿಂಗಾಯತ ಸಮುದಾಯ ದೊಡ್ಡ ಬಾಹುಳ್ಯವನ್ನು ಹೊಂದಿರತಕ್ಕಂತಹ ಸಮುದಾಯ ಇದು. 80,000 ಮತದಾರರಿದ್ದಾರೆ. ಅದರಲ್ಲೂ ಪಂಚಮಸಾಲಿ ಲಿಂಗಾಯತರು ಸುಮಾರು 20,000 ಮಂದಿ ಇದ್ದರೆ, ಬಣಜಿಗ ಸಮುದಾಯದವರು ಸುಮಾರು 20,000 ಮತ್ತು ಗಾಣಿಗ ಲಿಂಗಾಯತರು ಸುಮಾರು 19,000 ಮತದಾರರು ಇರುವಂಥದ್ದು. ಲಿಂಗಾಯತ ಸಮುದಾಯ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಿಭಾಯಿಸುತ್ತೆ. ಈ ಒಂದು ಮತಕ್ಷೇತ್ರದಲ್ಲಿ ರೆಡ್ಡಿ ಲಿಂಗಾಯತರು ಕೂಡ ಇದ್ದಾರೆ, ಸುಮಾರು 13,000 ಜನ. ಇದರಲ್ಲಿ ಲಿಂಗಾಯತ ಪಂಗಡಗಳು ಸುಮಾರು 8,000 ಮತಗಳನ್ನು ಒಳಗೊಂಡಿರುವಂಥದ್ದು. ಹೀಗೆ ಜಾತಿ ಲೆಕ್ಕಾಚಾರದಲ್ಲಿ ಬಂದಾಗ BJP ಮುಂದಿಡುವಂತಹ ಹಿಂದುತ್ವದ ಅಜೆಂಡಾ ವರ್ಸಸ್ ಕಾಂಗ್ರೆಸ್ನ
ಅಜೆಂಡಾಗೆ ಯಾವ ಸ್ವರೂಪದಲ್ಲಿ ಇಲ್ಲಿ ಗೆಲುವು ಸಿಗುತ್ತೆ ಅನ್ನೋದನ್ನು ನೋಡಬೇಕು. ಬಾಗಲಕೋಟೆಯಲ್ಲಿ BJPಯ ಬಲ ಮತ್ತು ದೌರ್ಬಲ್ಯವನ್ನು ಕೂಡ ನಾವು ಗಮನಿಸಬೇಕು. ಯಾಕಂದರೆ BJP ಈಗಾಗಲೇ ಟಿಕೆಟ್ ಘೋಷಣೆ ಮಾಡಿರೋದ್ರಿಂದಾಗಿ ಅವರ ಬಲ ಮತ್ತು ದೌರ್ಬಲ್ಯವನ್ನು ನೋಡಬೇಕು. ಕಾಂಗ್ರೆಸ್ನವ್ರದ್ದು ಟಿಕೆಟ್ ಘೋಷಣೆ ಆಗಲಿ, ಆ ನಂತರ ಆ ಅಭ್ಯರ್ಥಿಗೆ ಅನುಗುಣವಾಗಿ ಅದನ್ನು ನಾವು ನೋಡ್ಬೋದು. BJPಯ ಬಲ, ಹಿಂದುತ್ವ ಮತ್ತು RSSನ ಗ್ರೌಂಡ್ ವರ್ಕ್ ಬಹಳ ಮುಖ್ಯವಾಗಿರುವಂಥದ್ದು. ಇದುವೇ ಈಗಾಗಲೇ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಘೋಷಣೆ ಆದಾಗಲೂ ಕೂಡ ಅವರ ಬಾಯಿಂದ ಬಂದಿರುತ್ತದೆ ಅದೇ ಮಾತು, ಹಿಂದುತ್ವದ ಅಜೆಂಡಾಗಾಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂತಹದ್ದನ್ನು ವೀರಣ್ಣ ಚರಂತಿಮಠ ಅವರು ಹೇಳಿದ್ದಾರೆ. ವೀರಣ್ಣ ಚರಂತಿಮಠ ಅವರಿಗೆ ಇರುವಂತಹ ಬಲವೂ ಕೂಡ ಅದುವೇ RSS ಮತ್ತು ಹಿಂದುತ್ವ. ಹಾಗೆಯೇ BJPಯ ದೌರ್ಬಲ್ಯ ಇರುವಂಥದ್ದು, ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳಿದ್ದಾವೆ, ಒಳಜಗಳಗಳಿದ್ದಾವೆ. ಇದೇ ಕಾರಣಕ್ಕಾಗಿ ಪಕ್ಷದ ನಾಯಕರುಗಳು ಅದನ್ನೆಲ್ಲ ನೋಡ್ಕೊಳ್ತಾರೆ ಅಂತೇಳಿ ವೀರಣ್ಣ ಚರಂತಿಮಠ ಅವರು ಕೂಡ ಹೇಳ್ತಾ ಇದ್ದಾರೆ. ವೀರಣ್ಣ ಚರಂತಿಮಠ ಅವರ ವಿಚಾರದಲ್ಲಿರುವಂತಹ ಪಕ್ಷದ ಒಳಗಡೆ ಇರತಕ್ಕಂಥ ಪಕ್ಷದ ನಾಯಕರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಕೂಡ ಗಮನಿಸಬೇಕು. ಇನ್ನು ಚರಂತಿಮಠ ಕಾರ್ಯವೈಖರಿ ಮತ್ತು ಶಿಕ್ಷಣ ಸಂಸ್ಥೆಗಳ ಬಲ ಸಹಜವಾಗಿಯೇ ಇಲ್ಲಿ ಇದ್ದೇ ಇದೆ. ಚರಂತಿಮಠ ಅವರು ಈಗಾಗಲೇ ಅಲ್ಲಿ ಶಾಸಕರಾಗಿ ಕೆಲಸ ಕೂಡ ಮಾಡಿರೋದ್ರಿಂದಾಗಿ ಇಡೀ ಕ್ಷೇತ್ರದ ಜನರಿಗೆ ಅವರು ಪರಿಚಿತರಿದ್ದಾರೆ, ಅವರ ಬಲ ಇದ್ದೇ ಇದೆ. ಇನ್ನು BJPಯ ದೌರ್ಬಲ್ಯ ಇರುವಂಥದ್ದು ನಾಯಕರ ನಡುವಿನ ಭಿನ್ನಾಭಿಪ್ರಾಯ, ಒಳಜಗಳ ಮತ್ತು ಅನುಕಂಪದ ಅಲೆಯನ್ನು ಎದುರಿಸಬೇಕಾಗಿರುತ್ತೆ. ಅನುಕಂಪದ ಅಲೆಯನ್ನು ಅವರು ಎದುರಿಸಬೇಕಾಗತ್ತೆ ಈ ಒಂದು ಚುನಾವಣೆಯಲ್ಲಿ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು BJPಗೆ ಸಹಜವಾಗಿಯೇ ದೊಡ್ಡ ಬಲವನ್ನು ಕೊಡ್ಬೋದು. ಸರ್ಕಾರದಲ್ಲಿ ನಡೀತಾ ಇರುವಂತಹ ಹಾವು ಏಣಿಯ ರೀತಿಯಾದಂಥ ಆಟ ಅಥವಾ ಸಂಗೀತ ಕುರ್ಚಿಯ ರೀತಿಯಲ್ಲಿ CM ಯಾರಾಗ್ತಾರೆ, ನಾಳೆ ಯಾರಾಗ್ತಾರೆ, ನಾಡಿದ್ದು ಯಾರಾಗ್ತಾರೆ, ಇವತ್ತು ಯಾರಾಗ್ತಾರೆ, ಈ ರೀತಿಯಾದಂಥ ಚರ್ಚೆಗಳಲ್ಲಿ ಸರ್ಕಾರ ನಡೀತಾ ಇರೋದ್ರಿಂದಾಗಿ ಅದು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯದಲ್ಲಿ ಜನರಿಗೆ ತಾವು ನಡೆಸ್ತಾ ಇರುವಂಥ ಆಡಳಿತದಲ್ಲಿ ಒಂದು ಹಿಡಿತ ಇದೆ ಅನ್ನುವಂಥದ್ದನ್ನು ತೋರಿಸುವುದರಲ್ಲೂ ಕೂಡ ಸರ್ಕಾರ ಎಡವುತ್ತಾ ಇರೋದು ಸ್ಪಷ್ಟ ಇದೆ. ಹೀಗಾಗಿಯೇ ಈ ವಿಚಾರ BJPಗೆ ಬಲವನ್ನು ಕೊಡಬಹುದು. ಆದರೆ ಕಾಂಗ್ರೆಸ್ ತನ್ನ ಆಡಳಿತದಲ್ಲಿ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳು, ಜಾರಿಗೊಳಿಸಿರ್ತಕ್ಕಂತಹ ಯೋಜನೆಗಳು, ಅದರಲ್ಲೂ ಗೃಹಲಕ್ಷ್ಮಿಯರಿಗೆ ಸಿಗ್ತಾ ಇರುವಂಥ 2,000 ಅಥವಾ ಮಹಿಳೆಯರು ಓಡಾಡ್ತಿರುವಂತಹ ಬಸ್ಗಳ ಉಚಿತ, ಈ ಯೋಜನೆಗಳು ಸಹಜವಾಗಿಯೇ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂತಹ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಸಹಜವಾಗಿಯೇ ಅದು BJPಯ ಪಾಲಿಗೆ ದೌರ್ಬಲ್ಯವೂ ಕೂಡ ಆಗಬಹುದು. ಅದು ದೊಡ್ಡ ಸವಾಲಾಗಬಹುದು BJPಗೆ ಅನ್ನುವಂಥದ್ದು. ಮತ್ತು ಒಳ ಮೀಸಲಾತಿ ವಿಚಾರವಾಗಿ ಲಂಬಾಣಿ ಸಮುದಾಯದ ಬಲ ಈ ಬಾರಿ BJP ಕಡೆಗೆ ವಾಲಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಯಾಕಂದರೆ 2023 ಚುನಾವಣೆಯಲ್ಲಿ BJPಗೆ ದೊಡ್ಡ ಹೊಡೆತ ಕೊಟ್ಟಂಥದ್ದು ಇದೇ ಲಂಬಾಣಿ ಸಮುದಾಯ, ಬಂಜಾರ ಸಮುದಾಯದವರು. ಇದೇ ಒಳ ಮೀಸಲಾತಿಯನ್ನು ಅವತ್ತಿನ ಬೊಮ್ಮಾಯಿ ಸರ್ಕಾರ ತಂದಿರುವಂತಹ ರೀತಿ ಸಮರ್ಪಕವಾಗಿಲ್ಲ ಅನ್ನೋ ಕಾರಣಕ್ಕಾಗಿ BJP ವಿರುದ್ಧ ನಿಂತಿದ್ರು. ಅದು ಈ ಬಾರಿ ಒಳ ಮೀಸಲಾತಿಯ ಕಾರಣಕ್ಕಾಗಿ ಮತ್ತೆ BJP ಕಡೆಗೆ ಹೋಗುತ್ತಾ, ಕಾಂಗ್ರೆಸ್ನ ಕಡೆಯಿಂದ ಮತ್ತೆ BJP ಕಡೆಗೆ ವಾಲುತ್ತಾ ಅನ್ನುವಂಥದ್ದು ನೋಡಬೇಕಿದೆ. ಆದರೆ ಒಳ ಮೀಸಲಾತಿಯಿಂದ ತಪ್ಪಬಹುದಾಗಿರುವಂಥ ಇತರೆ ಮತಗಳ ಆತಂಕವೂ ಕೂಡ BJPಗೆ ಇದ್ದೇ ಇದೆ. ಯಾವುದೋ ಒಂದು ಸಮುದಾಯ ಬಂದ ತಕ್ಷಣ ಪೂರ್ತಿ ಆಗೋದಿಲ್ಲ. ಒಳ ಮೀಸಲಾತಿಯಿಂದ ಲಾಭ ಪಡಿತಾ ಇರತಕ್ಕಂತಹ ಸಮುದಾಯಗಳು, ವಿಶೇಷವಾಗಿ ದಲಿತ ಎಡಗೈ ಸಮುದಾಯ, ಅದು ದೊಡ್ಡ ಮಟ್ಟದಲ್ಲಿ BJPಯ ಜೊತೆಗಿದ್ದಂತಹ ಸಮುದಾಯ ಈ ಬಾರಿ ಒಳ ಮೀಸಲಾತಿಯ ಲಾಭದ ಕಾರಣಕ್ಕಾಗಿ ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಇದ್ದೇ ಇದೆ. ಇನ್ನು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳ ಲಾಭ BJPಗೆ ಆಗಬಹುದು. ಯಾಕಂದರೆ ಮೇಟಿ ಮಕ್ಕಳಲ್ಲಿನೇ ಅಸಮಾಧಾನ ಇದೆ ಮತ್ತು ಇದು ಕೇವಲ ಮೇಟಿ ಮಕ್ಕಳಿಗೆ ಮಾತ್ರನೇ ರಿಸರ್ವ್ ಅನ್ನುವಂಥ ರೀತಿಯಲ್ಲಿ ಈ ಟಿಕೆಟ್ ಚರ್ಚೆ ಆಗ್ತಾ ಇರೋದ್ರಿಂದಾಗಿ ಕಾಂಗ್ರೆಸ್ ಇತರೆ ನಾಯಕರಲ್ಲೂ ಕೂಡ ಅಸಮಾಧಾನಗಳಿದ್ದಾವೆ. ಆದರೆ ಚರಂತಿಮಠ ವ್ಯಕ್ತಿತ್ವದ ಮೇಲೆ ಹೆಚ್ಚು ಅವಲಂಬನೆ ಆಗಿರುವಂಥದ್ದು ಕೂಡ ಬಾಗಲಕೋಟೆಯಲ್ಲಿ BJPಗಿರುವಂತಹ ಅತಿ ದೊಡ್ಡ ದೌರ್ಬಲ್ಯಗಳಲ್ಲಿ ಒಂದಾಗಿದೆ. ಇನ್ನು ದಾವಣಗೆರೆ ವಿಚಾರಕ್ಕೆ ಬರೋಣ. ದಾವಣಗೆರೆಯಲ್ಲಿ BJPಯ ಬಲ ಮತ್ತು BJPಯ ದೌರ್ಬಲ್ಯವನ್ನು ನಾವು ಗಮನಿಸಬೇಕು. ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದು BJP ಹೇಳ್ತಾ ಇದೆ. ಆ ಆಡಳಿತ ವಿರೋಧಿ ಅಲೆಯನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬಹುದು ಅಂತ ಹೇಳುವಂಥದ್ದು BJPಯ ಲೆಕ್ಕಾಚಾರ. ಆದರೆ ಮುಸ್ಲಿಂ ಮತಗಳ ಮೇಲೆ ಕಾಂಗ್ರೆಸ್ ಹಿಡಿತ ಹೊಂದಿರುವಂಥದ್ದು ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂತಹ ಮುಸ್ಲಿಂ ಮತದಾರರ ಸಂಖ್ಯೆ ಸಹಜವಾಗಿಯೇ ಕಾಂಗ್ರೆಸ್ಗೆ ದೊಡ್ಡ ಬಲವನ್ನು ತುಂಬುತ್ತೆ. ಶಾಮನೂರು ವರ್ಸಸ್ ಮುಸ್ಲಿಂ ಸಮುದಾಯದ ಫೈಟ್ ನಡೀತಾ ಇದೆ. ಇದು BJPಗೆ ಬಲ ತುಂಬಬಹುದು. ಯಾಕಂದರೆ ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ. ಶಾಮನೂರು ಕುಟುಂಬ ವರ್ಸಸ್ ಮುಸಲ್ಮಾನರ ಡಿಮ್ಯಾಂಡ್ಸ್ ಅನ್ನುವಂತಹ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಆದರೆ ಅದನ್ನು ಅವರು ನಿಭಾಯಿಸಲೂಬಹುದು. ಶಾಮನೂರು ಕುಟುಂಬ ಅದನ್ನು ನಿಭಾಯಿಸಲೂಬಹುದು. ಶಾಮನೂರು ನಿಧನದ ಅನುಕಂಪದ ಅಲೆ ಕಾಂಗ್ರೆಸ್ ಪರವಾಗಿರುವಂಥದ್ದು BJPಗೆ ಎದುರಾಗ್ತಾ ಇರುವಂತಹ ಅತಿ ದೊಡ್ಡ ದೌರ್ಬಲ್ಯ. ಮತ್ತು ವಿಶೇಷವಾಗಿ ಕಳೆದ 4 ಬಾರಿ ಇಲ್ಲಿ BJPಯವರು ಗೆದ್ದಿಲ್ಲ. ಈ ಕ್ಷೇತ್ರದಲ್ಲಿ BJPಯವರು ಗೆದ್ದಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರು ಬಹಳ ಸುಲಭವಾಗಿ ಗೆಲುವನ್ನು ದಾಖಲಿಸಿಕೊಂಡು ಬರ್ತಾ ಇದ್ರು. ಹೀಗಾಗಿ ಇದು ಚಾಲೆಂಜ್ ಇದೆ. ವಂಶ ಪಾರಂಪರಿಕ ರಾಜಕಾರಣ ಅನ್ನುವಂಥ ವಿಚಾರವನ್ನು ಬಿಂಬಿಸುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಬಹುದು. ಅದು BJPಗೆ ಸ್ವಲ್ಪ ಬಲವನ್ನು ಕೊಡಬಹುದು. ಆದರೆ ಅಭ್ಯರ್ಥಿನ ಹೇಳಿದ್ದಾರೆ ನಮ್ಮದು ರಾಜಕೀಯದ ಕುಟುಂಬನೇ ಅಂತ ಹೇಳಿದರೆ ಅಫ್ಕೋರ್ಸ್ ಅವರ ಕುಟುಂಬದವರೇನು ಮಂತ್ರಿಗಳಾಗಿಲ್ಲ ಅಥವಾ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಏನು MP, MLA, ಮಿನಿಸ್ಟ್ರು ಈ ರೀತಿಯಾಗೆಲ್ಲ ಆಗಿಲ್ಲ.
ಆದರೆ ಈ ವಂಶ ಪಾರಂಪರಿಕ ರಾಜಕಾರಣ ಅನ್ನುವಂಥದ್ದು ಒಂದು ದಾಳ ಆಗ್ಬೋದು ಬಿ ಜೆ ಪಿಗೆ. ಆದರೆ ಆಡಳಿತ ಪಕ್ಷದ ಅಭ್ಯರ್ಥಿಗಳೇ ಗೆಲ್ತಾ ಇರುವಂಥದ್ದು ಬಿ ಜೆ ಪಿಗೆ ಎದುರಾಗುವಂತಹ ಸವಾಲು. ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಆಂತರಿಕ ಜಗಳ ಇರುವಂಥದ್ದು ಬಿ ಜೆ ಪಿಗೆ ಬಲವನ್ನು ತರಬಹುದು. ಆದರೆ ಬಣ ಬಡಿದಾಟದಿಂದ ಕಾರ್ಯಕರ್ತರ ಉತ್ಸಾಹ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಬಿ ಜೆ ಪಿಯಲ್ಲೂ ಕೂಡ ಬಣ ಬಡಿದಾಟ ಬಹಳ ದೊಡ್ಡ ಮಟ್ಟದಲ್ಲಿರುವಂಥ ಕ್ಷೇತ್ರ ಅಂತ ಹೇಳಿದರೆ ಅದರ ಕೇಂದ್ರ ಸ್ಥಾನ ಅಂತ ಹೇಳಿದರೆ ಬಿ ಜೆ ಪಿಯ ಈ ಒಳಜಗಳದ ಅಥವಾ ಬಣ ರಾಜಕೀಯದ ಅಥವಾ ಬಂಡಾಯ ರಾಜಕಾರಣದ ಕೇಂದ್ರ ಬಿಂದು ತಿದ್ರೆ ಅದು ದಾವಣಗೆರೆ. ಹೀಗಾಗಿ ದಾವಣಗೆರೆಯಲ್ಲಿ ಎಷ್ಟರ ಮಟ್ಟಿಗೆ ಇವರು ಒಗ್ಗಟ್ಟಾಗಿ ಇರ್ತಾರೆ ಅನ್ನೋಂಥದ್ದೇ ದೊಡ್ಡ ಪ್ರಶ್ನೆಯಾಗಿದೆ ಬಿ ಜೆ ಪಿಗೆ. ಇನ್ನು ದಾವಣಗೆರೆಯಲ್ಲಿ ಒಂದಿಷ್ಟು ಸಸ್ಪೆನ್ಸ್ ಕೂಡ ಇದ್ದೇ ಇದೆ. ದಾವಣಗೆರೆ ಟಿಕೆಟ್ಗಾಗಿ GM ಸಿದ್ದೇಶ್ವರ ಹಾಗೂ ಯಡಿಯೂರಪ್ಪ ಟೀಮ್ ಲಾಬಿಯನ್ನು ನಡೆಸಿತ್ತು. ಯಡಿಯೂರಪ್ಪ ಅವರು ಒಂದು ಹಂತ ಮುಂದಕ್ಕೆ ಹೋಗಿ ಟಿಕೆಟ್ ಕೂಡ ಘೋಷಣೆ ಮಾಡಿದರು. ದಾವಣಗೆರೆ ಪಾಲಿಕೆಯ ಮೇಯರ್ ಆಗಿದ್ದಂತಹ BJP ಅಜಯ್ ಕುಮಾರ್ ಟಿಕೆಟ್ಗೆ ಯಡಿಯೂರಪ್ಪನವರ ಒಲವು ಇತ್ತು. ಅಜಯ್ ಕುಮಾರ್ಗೆ ಟಿಕೆಟ್ ಅನ್ನುವಂತಹ ರೀತಿಯಲ್ಲಿ ಘೋಷಣೆ ಕೂಡ ಆಗಿತ್ತು. ಆದರೆ ಪರಾಜಿತ ಅಭ್ಯರ್ಥಿ ಎನ್ನುವ ಕಾರಣಕ್ಕಾಗಿ ಅಜಯ್ ಕುಮಾರ್ಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಟಿಕೆಟ್ ಪಡ್ಕೊಳ್ಳೋದಕ್ಕೆ ಅಡ್ಡಿ ಎದುರಾಯಿತು. ಮತ್ತು ಈ ಕ್ಷೇತ್ರದಲ್ಲಿ ಒಂದು ಹೊಸ ರಾಜಕೀಯದ ಅಸ್ತ್ರವನ್ನು ಬಳಸೋದಕ್ಕೆ ಮುಂದಾದ ಕಾರಣದಿಂದಾಗಿ GM ಸಿದ್ದೇಶ್ವರ ಅವರ ಬಣಕ್ಕೆ ಮಣೆ ಹಾಕಲಾಗಿದೆ. ಯಡಿಯೂರಪ್ಪ ಅವರ ಟೀಮ್ಗೆ ಹಿನ್ನಡೆ ಆಗಿದೆ ಅನ್ನುವಂಥದ್ದು ದಾವಣಗೆರೆಯಲ್ಲಿನೇ ಕೇಳಿ ಬರ್ತಾ ಇರುವಂತಹ ಮಾತು. ದಾವಣಗೆರೆಯಲ್ಲಿನೇ ಈ ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮಿನಿ ಸಮರದ ಟಿಕೆಟ್ ಘೋಷಣೆಯ ಬಗ್ಗೆ ನಾಳೆ ಮಹತ್ವದ ಸಭೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂಥದ್ದಿದೆ. ಅಲ್ಲಿ ಒಂದು ಹೈ ಸಸ್ಪೆನ್ಸ್ ಇದ್ದೇ ಇದೆ. ಮಿನಿ ಸಮರದ ಟಿಕೆಟ್ ಘೋಷಣೆ ಬಗ್ಗೆ ನಾಳೆ ಮಹತ್ವದ ಸಭೆ ನಡೆಯುತ್ತೆ. ಅಲ್ಲಿ ನಾಳೆ ಬೆಂಗಳೂರಿಗೆ ಸುರ್ಜೇವಾಲಾ ಅವರು ಬರ್ತಾರೆ. CM ಮತ್ತು DCM ಜೊತೆಗೆ ಸಭೆಯನ್ನು ನಡೆಸ್ತಾರೆ. ಆ ಸಭೆಯ ನಂತರ ಸರ್ವೆ ವರದಿಗಳನ್ನು ಈಗಾಗಲೇ ಹೈಕಮಾಂಡ್ಗೆ ಪಕ್ಷ ಮುಟ್ಟಿಸಿರೋದ್ರಿಂದಾಗಿ ಅದರ ಆಧಾರದ ಮೇಲೆ ಅಭ್ಯರ್ಥಿಗಳ ಹೆಸರುಗಳನ್ನು ಫೈನಲೈಸ್ ಮಾಡಬಹುದು. ಇಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದ್ದೇ ಇದೆ ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ. ಆದರೆ ಬಹುತೇಕ ಇಂಥವ್ರಿಗೆ ಟಿಕೆಟ್ ಅನ್ನುವಂಥದ್ದು ಪಕ್ಷದ ನಾಯಕರ ಮನಸ್ಸಿನಲ್ಲೂ ಕೂಡ ನಿರ್ಧಾರ ಆದಂತೆ ಭಾಸವಾಗ್ತದೆ. ಮೇಟಿ ಕುಟುಂಬದೊಂದಿಗೆ CM ಹಾಗೂ ಶಾಮನೂರು ಕುಟುಂಬದೊಂದಿಗೆ DCM ಅವರು ಸಭೆಯನ್ನು ನಡೆಸಿದ್ದಾರೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಸಲುವಾಗಿ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಆಧರಿಸಿ ಟಿಕೆಟನ್ನು ಹೈಕಮಾಂಡ್ ಘೋಷಣೆ ಮಾಡಲಿದೆ. ಅಲ್ಲಿಗೆ ಎರಡೂ ಕ್ಷೇತ್ರಗಳಲ್ಲಿ ಯಾರು ಈಗ ಕಾಂಗ್ರೆಸ್ನ ಹುರಿಯಾಳುಗಳು ಅನ್ನುವಂಥದ್ದನ್ನು ಕುತೂಹಲದಿಂದ ಎದುರು ನೋಡಬೇಕಾಗಿರುವಂಥದ್ದು. ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳ ಮಾತನ್ನು ನಿಮಗೆ ತೋರಿಸ್ತೀನಿ. ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ ಪಾರ್ಟಿ ದೃಷ್ಟಿಯಿಂದ ಪಾರ್ಟಿ ಗೆಲ್ಲಬೇಕು. ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಫೈನಲ್ ACC ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ ಎಲೆಕ್ಷನ್ ಕಮಿಷನ್ ಆ ಪ್ರಕಾರ ಬಿಫಾಮ್. ಆ ಉಪಚುನಾವಣೆಯಲ್ಲಿ ನಮ್ಮ ಬೇರೆಯವರು ಯಾರೂ ಟಿಕೆಟ್ ಕೇಳಲಿಲ್ಲ. ಅವ್ರ ಮನೆಗೆ ಕೊಡಿ ಅಂತೇನು ಹೇಳಿದ್ದಾರೆ. ಆ ಆಕಾಂಕ್ಷಿಗಳಿದ್ದಾಗ್ಯೂ ಬೇಡ ಅಂದವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ವಸಮ್ಮತ ಅಭ್ಯರ್ಥಿಯನ್ನು ಅವ್ರ ಕುಟುಂಬದಲ್ಲೇ ಕೊಡ್ತಕ್ಕಂಥದ್ದು ಪ್ರಾರಂಭ ಚರ್ಚೆ ಆಗ್ತಾ ಇದೆ. ಶೀಘ್ರದಲ್ಲೇ ಅಭ್ಯರ್ಥಿ ಫೈನಲ್ ಆಗ್ತಾ ಇದೆ. ನಮ್ಮ ಹಿರಿಯರು, ಕಾರ್ಯಕರ್ತರು ಎಲ್ಲರೂ ಹೇಳೋದು ಒಂದೇ, ಅವ್ರ ಫ್ಯಾಮಿಲಿಗೆ ಯಾರಿಗೇ ಕೊಡಲಿ ನಾವು ನಿತ್ಯ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ದರಿಂದ ಯಾರಿಗೆ ಕೊಟ್ಟರು ನಾವು ಗೆಲ್ಲಿಸ್ತೇವೆ, ಗೆಲುವು ನಮ್ಮದೇ. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಇರಾನ್ನ ಪ್ರಮುಖ ನಾಯಕರೇ ಟಾರ್ಗೆಟ್, ಹರ್ಮುಜ್ಗೆ ನುಗ್ಗುತ್ತಿವೆ ಅಮೆರಿಕದ ಸೇನೆ. ರಫ್ತು ಸ್ಥಗಿತ, ಗ್ಯಾಸ್ ಅಭಾವ, ತೈಲ ಆತಂಕ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ತೈಲ ಭಸ್ಮ. ಬ್ರಹ್ಮನಿಂದ ವರಪಡೆದಂತಹ ಭಸ್ಮಾಸುರ ಮುಂದೆ ಎಲ್ಲರ ತಲೆ ಮೇಲೂ ಕೂಡ ಕೈ ಇಡೋದಕ್ಕೆ ಹೋಗಿ ಭಸ್ಮ ಮಾಡ್ತಾ ಹೋಗಿ ಅಂತಿಮವಾಗಿ ಆತ ತನ್ನ ತಲೆಯ ಮೇಲಿನೇ ತಾನು ಕೈ ಇಟ್ಕೊಂಡು ಭಸ್ಮ ಆಗಿ ಹೋಗ್ತಾನೆ. ಈಗ ಗಲ್ಫ್ನಲ್ಲಿ ನಡೀತಾ ಇರುವಂಥ ಯುದ್ಧ ನೋಡಿ, ಅಲ್ಲಿರುವಂತಹ ಆಯಿಲ್ ರಿಸೋರ್ಸಸ್ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಜಾಗತಿಕ ಮಟ್ಟದಲ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಬೇಡಿಕೆ ಇರುವಂಥದ್ದು ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ನಡೆಯುವ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಇಲ್ಲಿನ ತೈಲ ನಿಕ್ಷೇಪಗಳು, ತೈಲ ಬಹಳ ಮುಖ್ಯ. ಆದರೆ ಈಗ
ಅದೇ ತೈಲವನ್ನು ಒಂದು ಕಡೆ ಇಸ್ರೇಲ್ ಅವರು ಇರಾನ್ನ ತೈಲವನ್ನು ನಾಶ ಮಾಡ್ತಾ ಇದ್ದಾರೆ, ಇರಾನ್ ಅವರು ಕುವೈತ್ನಲ್ಲಿ ಕತಾರ್ನಲ್ಲಿ ತೈಲವನ್ನು ನಾಶ ಮಾಡ್ತಾ ಇದ್ದಾರೆ. ಅಲ್ಲಿಗೆ ತಮ್ಮ ತಮ್ಮ ಇರಬೇಕಾಗಿದ್ದಂತಹ ತೈಲವನ್ನೇ ಈಗ ಭಸ್ಮ ಮಾಡುವುದರಲ್ಲಿ ಭಸ್ಮಾಸುರರಾಗಿ ಮಧ್ಯಪ್ರಾಚ್ಯದಲ್ಲಿ ಈಗ ಇವುಗಳು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇದರ ಹೊಡೆತ ಇಡೀ ವಿಶ್ವಕ್ಕೆ ತಟ್ಟುತ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಯುದ್ಧದ ಸನ್ನಿವೇಶಗಳು, ಅದರ ಭೀಕರತೆ, ಅದರ ಕ್ರೌರ್ಯತೆ, ಅದರ ವಿಪರೀತಗಳು ಇವೆಲ್ಲವೂ ಕೂಡ ಈಗ ಮೀರ್ತಾ ಇದೆ. ಇರಾನ್ ನಾಯಕರು ಮತ್ತು ಅಮೆರಿಕ ಸೇನಾ ನೆಲೆಗಳು ಈಗ ಧ್ವಂಸಗೊಳ್ತಾ ಇದ್ದಾರೆ. ಇರಾನ್ನ ನಾಯಕರುಗಳನ್ನು ಕೊಲ್ಲಲಾಗ್ತಾ ಇದೆ, ಅಮೆರಿಕದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ. ತೈಲ ಸಾಗಾಟದ ಮೇಲೆ ಎಫೆಕ್ಟ್ ಬಿದ್ದಿದೆ. ಇದು ಭಾರತಕ್ಕೂ ಕೂಡ ಚಿಂತೆಯ ವಿಷಯ. ಯಾಕಂದರೆ ಭಾರತ ಅವಲಂಬಿತ ಆಗಿರುವಂಥದ್ದು ಮಧ್ಯಪ್ರಾಚ್ಯದ ಇಂಧನದ ಮೇಲೆ. ಇಂಧನ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಭಾಳ ಮುಖ್ಯವಾಗಿ ಬೇಕಾಗಿರುವಂತಹ ಅತ್ಯಂತ ಅವಶ್ಯಕವಾಗಿರುವ ಪದಾರ್ಥ. ಹೀಗಿರುವಾಗ ತೈಲದ ವಿಚಾರದಲ್ಲಿ ನಡೀತಾ ಇರುವಂತಹ ಅದನ್ನು ಭಸ್ಮ ಮಾಡೋದಕ್ಕೆ ಹೊರಡ್ತಾ ಇರ್ತಾರೆ, ಅದನ್ನು ಸುಡ್ತಾ ಇರುವಂಥ. ಯಾಕಂದರೆ ಇದನ್ನು ಸೃಷ್ಟಿಸೋದಕ್ಕಂತೂ ಆಗೋದಿಲ್ಲ. ಯಾಕಂದರೆ ಅದು ನ್ಯಾಚುರಲ್ ರಿಸೋರ್ಸಸ್, ಆ ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲವನ್ನು ಮನುಷ್ಯ ಸೃಷ್ಟಿ ಮಾಡೋಕ್ಕಾಗಲ್ಲ. ಆದರೆ ಮನುಷ್ಯ ಅದನ್ನು ಧ್ವಂಸ ಮಾಡ್ತಾ ಇದ್ದಾನೆ. ಬಳಕೆ ಮಾಡಿಕೊಂಡು ಅದನ್ನು 100-200 ವರ್ಷಕ್ಕೆ ಬಳಕೆ ಮಾಡಿಕೊಳ್ಬೇಕಾಗಿರುವಂಥ ರಿಸೋರ್ಸಸ್ಸನ್ನು ಸುಮಾರು 10-15 ವರ್ಷಗಳ ಕಾಲ ಬಳಕೆ ಆಗಬಹುದಾಗಿರ್ತಕ್ಕಂತಹ ಒಂದು ರಿಸೋರ್ಸಸ್ಸನ್ನು ಈಗಾಗಲೇ ನಾಶ ಮಾಡಲಾಗಿದೆ. ಇಡೀ ಜಗತ್ತು ಬಳಕೆ ಮಾಡ್ಕೊಳ್ಬೋದಾಗಿರುವ ಪ್ರಮಾಣದಲ್ಲಿ ನಾಶ ಮಾಡಲಾಗಿದೆ ಅನ್ನೋಂಥ ಅಂದಾಜು ಕೂಡ ಸಿಗ್ತಾ ಇದೆ. ಇರಾನ್ನ ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ನನ್ನು ಈಗ ಹತ್ಯೆ ಮಾಡಲಾಗಿದೆ. ಶಿಯಾ ಧಾರ್ಮಿಕ ಮುಖಂಡರಾಗಿದ್ದ ಖತೀಬ್ ಈಗ ಹತ್ಯೆಗೀಡಾಗಿರುವಂಥದ್ದು. ಆ ಮೂಲಕ ಇರಾನ್ನಲ್ಲಿ ದೊಡ್ಡ ದೊಡ್ಡ ನಾಯಕರುಗಳ ಸಾವಿನ ಸರಣಿ ಮುಂದುವರೆದಿದೆ. ಆಯತೊಲ್ಲಾ ಖಮೇನಿಯನ್ನೇ ಕೊಂದ ನಂತರ, ಅದಾದ ನಂತರ ಲಾರಿಜಾನಿಯ ಹತ್ಯೆ ಆಗುತ್ತೆ ಮೊನ್ನೆ. ಈಗ ಖತೀಬ್ನ ಹತ್ಯೆ ಮಾಡಲಾಗಿರುವಂಥದ್ದು. ಟೆಹರಾನ್ನಲ್ಲೂ ಕೂಡ ಸ್ಫೋಟ ಸಂಭವಿಸಿದೆ. ಟೆಹರಾನ್ ಮೇಲೆ ಇಸ್ರೇಲ್ ಫೈಟರ್ ಜೆಟ್ಗಳು ದಾಳಿಯನ್ನು ನಡೆಸಿದ್ದಾವೆ. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಮೆಹ್ರಬಾದ್ ಸುತ್ತಮುತ್ತ 4 ಬಾರಿ ಇವತ್ತು ಸ್ಫೋಟಗಳು ಸಂಭವಿಸಿರುವಂಥದ್ದು. ಜನವಸತಿ ಪ್ರದೇಶವನ್ನು ಕೂಡ ಟಾರ್ಗೆಟ್ ಮಾಡಿ ಇಸ್ರೇಲ್ ಈಗಾಗಲೇ ದಾಳಿಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇರಾನ್ ರಿಟ್ಯಾಲಿಯೇಟ್ ಮಾಡುವಾಗ ಇಸ್ರೇಲ್ನಲ್ಲಿ ಪ್ಯಾಲೆಸ್ತೀನಿಯರ ಸಾವಾಗಿದೆ. ಇರಾನ್ ದಾಳಿಯಿಂದ 3 ಪ್ಯಾಲೆಸ್ತೀನಿಯನ್ ಮಹಿಳೆಯರು ಸಾವಿಗೀಡಾಗಿದ್ದಾರೆ. ಸಲೂನ್ನಲ್ಲಿ ಕುಳಿತಿದ್ದಂಥವರ ಮೇಲೆ ಇರಾನ್ನ ಕ್ಷಿಪಣಿಯ ತುಂಡುಗಳು ಬಿದ್ದಿದ್ದಾವೆ. ಹಾಗಾಗಿ ಅದು ಜನವಸತಿ ಪ್ರದೇಶದಲ್ಲಿ ಬಿದ್ದಿರುವಂತಹ ಕ್ಷಿಪಣಿಯ ತುಂಡುಗಳ ಪರಿಣಾಮವಾಗಿ 3 ಪ್ಯಾಲೆಸ್ತೀನಿಯರು ಸಾವಿಗೀಡಾಗಿದ್ದಾರೆ. ಇಲ್ಲಿ ಇರಾಕನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದೆ ಇರಾಕ್ನ ಬಸ್ರಾದಲ್ಲಿರುವ ಅಮೆರಿಕದ ನೌಕಾನೆಲೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಅಲ್ಲಿರುವಂತಹ ಬಂದರನ್ನು ಕಸರ್ ಬಂದರನ್ನು ಗುರಿಯಾಗಿಸಿ ಡ್ರೋನ್ ದಾಳಿಯನ್ನು ನಡೆಸಲಾಗಿದೆ. ಸಂಪೂರ್ಣವಾಗಿ ಅದನ್ನು ನಾಶಪಡಿಸುವಂತಹ ಕೆಲಸವನ್ನು ಇರಾನ್ ಕೂಡ ಮಾಡ್ತಾ ಇದೆ. ಇನ್ನು ಬಾಗ್ದಾದ್ ಏರ್ಪೋರ್ಟ್ ಬಳಿಯಲ್ಲೂ ಕೂಡ ಇರಾನ್ ದಾಳಿಯನ್ನು ನಡೆಸಿದೆ. ಅಲ್ಲೂ ಕೂಡ ಅದು ಅಮೆರಿಕವನ್ನು ಟಾರ್ಗೆಟ್ ಮಾಡ್ತಾ ಇದೆ. ಯಾಕಂದರೆ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿ ಡ್ರೋನ್ ದಾಳಿಯನ್ನು ಇರಾನ್ ನಡೆಸ್ತಾನೆ ಇದೆ. ದಾಳಿಯಿಂದಾಗಿ ಅಮೆರಿಕದ ಸೇನಾ ನೆಲೆಗಳು ಧ್ವಂಸಗೊಂಡಿದ್ದಾವೆ. ಇರಾಕ್ನಲ್ಲಿರ್ತಕ್ಕಂತಹ ಅಮೆರಿಕದ ಸೇನಾ ನೆಲೆಗಳು ಧ್ವಂಸಗೊಳ್ತಾ ಇದ್ದಾವೆ. ಇದರ ನಡುವೆ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಇದನ್ನು ಹೇಳಿದ್ದು ಇದು ಭಸ್ಮಾಸುರನ ಕೆಲಸ ಮಾಡ್ತಾ ಇದ್ದಾರೆ ಇವರು ಇಲ್ಲಿ ಅಂತೇಳಿ. ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಪ್ರತಿ ದಾಳಿಗಳು ಕೂಡ ಈಗ ನಡೀತಾ ಇರುವಂಥದ್ದು. ಕತಾರ್ನ ತೈಲ ಘಟಕವನ್ನು ಟಾರ್ಗೆಟ್ ಮಾಡಿದೆ ಇರಾನ್ ಕತಾರ್ನ ತೈಲ ಘಟಕ ಮತ್ತು ಕುವೈತ್ನ ಪೆಟ್ರೋಲಿಯಂ ಘಟಕದ ಮೇಲೂ ಕೂಡ ದಾಳಿಯನ್ನು ನಡೆಸಿದೆ. ಆ ಮೂಲಕ ಭೀಕರವಾದಂತಹ ದಾಳಿಯನ್ನು ಇರಾನ್ ನಡೆಸಿದೆ. ಯಾಕಂದರೆ ಇರಾನ್ನ ತೈಲ ಘಟಕದ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಆರ್ಥಿಕ ವ್ಯವಸ್ಥೆಯನ್ನೇ ಅಲುಗಾಡಿಸ್ತಾ ಇದೆ ಈ ಯುದ್ಧ. ಇದರ ಪರಿಣಾಮವಾಗಿ ಗ್ಯಾಸ್ ಟ್ರಬಲ್ ಈಗ ಎಲ್ಲ ಕಡೆಯಲ್ಲೂ ಕೂಡ ಇರುವಂಥದ್ದು. ಗ್ಯಾಸ್ ಸಮಸ್ಯೆಯಲ್ಲಿರುವ ಭಾರತಕ್ಕೆ ಇದು ಮತ್ತೊಂದು ಸಂಕಷ್ಟವನ್ನು ತಂದೊಡ್ಡಬಹುದು. ಯಾಕೆಂದರೆ ಭಾರತಕ್ಕೆ LPG ರಫ್ತು ಮಾಡ್ತಾ ಇದ್ದಂತಹ ಕತಾರ್ ಮೇಲೆ ಈಗ ಇರಾನ್ ದಾಳಿಯನ್ನು ನಡೆಸಿದೆ. ಕತಾರ್ನ ರಾಸ್ ಲಫಾನ್ ಅನಿಲ ಘಟಕದ ಮೇಲೆ ದಾಳಿಯಾಗಿದೆ. ಇರಾನ್ ದಾಳಿಗೆ ಹೊತ್ತಿ ಉರಿದಿದೆ LNG ಅನಿಲ ಘಟಕ. ಹಲವು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ನಷ್ಟ ಸಂಭವಿಸಿದೆ. ಇರಾನ್ ದಾಳಿಗೆ ಕೊತ ಕುದಿತಾ ಇದೆ ಕತಾರ್. ಗಲ್ಫ್ ರಾಷ್ಟ್ರಗಳು ಒಕ್ಕೊರಲಿಂದ ಈ ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾ ಇದ್ದಾವೆ. ವಿಶ್ವದ ಅತಿದೊಡ್ಡ LNG ಉತ್ಪಾದನಾ ಕೇಂದ್ರದ ಮೇಲೆ ಈಗ ಇರಾನ್ ದಾಳಿ ನಡೆಸಿದೆ. ಈ ಮೂಲಕ ಯಾವಾಗ ಯುದ್ಧ ತೀವ್ರಗೊಳ್ತೋ ಅದರ ಸೂಚ್ಯಂಕ ನಮ್ಮ ಷೇರುಪೇಟೆಯಲ್ಲಿ ಗೋಚರಿಸ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಷೇರು ಮಾರುಕಟ್ಟೆಗೆ ದೊಡ್ಡ ಹೊಡೆತ ಬಿದ್ದಿದೆ. $116 ತಲುಪಿದೆ 1 ಬ್ಯಾರಲ್ ಕಚ್ಚಾ ತೈಲದ ಬೆಲೆ.
ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಈ ಯುದ್ಧ ಅಂತ ಹೇಳಿದರೆ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಆಯಿಲ್ ದರ ಏರಿಕೆಯಿಂದ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗಿದೆ. ಆಯಿಲ್ ದರ ಏರಿಕೆಯಿಂದ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. 17,700 ಅಂಕಗಳ ಸೆನ್ಸೆಕ್ಸ್ ಕುಸಿತ ಆಗಿದೆ. ನಿಫ್ಟಿ 500 ಅಂಕಗಳಿಗೆ ಇಳಿಕೆಯನ್ನು ಕಂಡಿರುವಂಥದ್ದು. ನಿಫ್ಟಿ 500 ಅಂಕ ಇಳಿಕೆ ಕಂಡಿದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಕೂಡ ಇಂಧನ ದರ ಏರಿಕೆಯಾಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ನಿಜಕ್ಕೂ ಈ ಯುದ್ಧ ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ತೈಲವೇ ಭಸ್ಮ ಆದರೆ ಅದರ ಪರಿಣಾಮವನ್ನು ಊಹಿಸೋದು ಕೂಡ ಅಸಾಧ್ಯ. ಯಾವಾಗ ಯಾವ ಸ್ವರೂಪದಲ್ಲಿ ಈ ಯುದ್ಧ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.